ಎಲ್ಲರಿಗೂ ನಮಸ್ಕಾರ. ಇವತ್ತು 10 ವರ್ಷದ ಕನಸು ನನಸಾಗ್ತಿದೆ ಅನ್ನೋದರಲ್ಲಿ ತಪ್ಪೇ ಇಲ್ಲ. ಹೌದು, ಇವತ್ತು ನನ್ನ ಅಕಾಡೆಮಿಯಲ್ಲಿ ಅಂದರೆ ಬ್ರಷ್ ಆ್ಯಂಡ್ ಬ್ಲಷ್ ಬ್ಯೂಟಿ ಅಕಾಡೆಮಿಯಲ್ಲಿ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಅಂದರೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ನನ್ನ ಸ್ಟೂಡೆಂಟಿಗೆ ವೆಲ್ಕಮ್ ಮಾಡಲಿಕ್ಕೋಸ್ಕರ ಒಂದು ಫ್ಲವರ್ ಮುಖಾಂತರ ವೆಲ್ಕಮ್ ಮಾಡೋಣ ಅಂತ ಹೇಳಿ ನನ್ನ ತಮ್ಮನಿಗೆ ಕರ್ಕೊಂಡು ಮಾರ್ಕೆಟಿಗೆ ಹೋಗಿ ಫ್ಲವರ್ ತೊಗೊಂಡು ನಾವು ಹೋಗಿದ್ದೆ ಸೀದಾ ನಮ್ಮ ಕೇರಿಯ ಚೌಡಮ್ಮ ದೇವಿ ಟೆಂಪಲ್ಗೆ. ದೇವಿ ಹತ್ರ ಪ್ರೇಯರ್ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳ್ಕೊಂಡು ಸೀದಾ ಹೋಗಿದ್ದೆ ನಾನು ನನ್ನ ಅಕಾಡೆಮಿಗೆ. ಸೊ ಇವತ್ತು ಕ್ಲಾಸ್ ಮಾಡೋಕ್ಕಿಂತ ಮುಂಚೆ 1 ವೀಕ್ ಮುಂಚೆ ನಾನು ಒಂದು ಫ್ರೀ ಡೆಮೋ ಕ್ಲಾಸಸ್ನ ಮಾಡಿದ್ದೆ. ಸೊ ಆ ಕ್ಲಾಸಸ್ನ ನನ್ನ ಸ್ಟೂಡೆಂಟ್ ಅಟೆಂಡ್ ಮಾಡಿದರು. ಅಲ್ಲಿ ಅವರಿಗೆ ಕೆಲವೊಂದು ಕ್ಲಿಯಾರಿಟಿ ಸಿಕ್ಕಿದ ಮೇಲೆ ನನ್ನನ್ನು ಚೂಸ್ ಮಾಡಿ ಇವತ್ತಿನ ಕ್ಲಾಸ್ಗೆ ಜಾಯ್ನ್ ಆಗಿದ್ದರು. ಸೊ ಫಸ್ಟ್ ಬ್ಯಾಚ್ ಅಂತ ಹೇಳಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೆ. ಹೌದು, ಯಾಕಂತ ಹೇಳಿದ್ರೆ ನಾನು ಅವ್ರಿಗೆ ಹೇಗೆ ಹೇಳ್ಕೊಡ್ಬಲ್ಲೆ, ಅವ್ರು ಹೇಗೆ ನನ್ನನ್ನು ಅರ್ಥ ಮಾಡ್ಕೊಳ್ಬಲ್ರು ಅನ್ನೋದು ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಅಕಾಡೆಮಿ ಎಲ್ಲ ಕ್ಲೀನ್ ಮಾಡಿಟ್ಟು ಅವರಿಗೋಸ್ಕರ ಸ್ಮಾಲ್ ಗಿಫ್ಟನ್ನೆಲ್ಲ ಜೋಡಿಸಿಟ್ಟು ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅವರಿಗೆ 11 ಗಂಟೆಗೆ ಬರೋಕ್ಕೆ ಹೇಳಿದ್ದೆ. ಸೊ ಎಲ್ಲರೂ ಆನ್ ಟೈಮಲ್ಲಿ 11 ಗಂಟೆಗೆಲ್ಲ ಬಂದರು. ಸೊ ಹಾಗಾಗಿ ಬೇಗ ಫಸ್ಟ್ ಡೇ ಕ್ಲಾಸಸ್ನ ಶುರು ಮಾಡೋಣ ಅಂತ ಹೇಳಿ ಫ್ಲವರ್ ಮುಖಾಂತರ ಆ್ಯಂಡ್ ಅವರಿಗೆ ಒಂದು ಸ್ಮಾಲ್ ಗಿಫ್ಟ್ ಮುಖಾಂತರ ಅವರಿಗೆ ವೆಲ್ಕಮ್ ಮಾಡ್ತಾ ಅವರಲ್ಲಿರೋ ಕನಸು ಆಸೆಗಳಿಗೆ ಒಂದು ಧೈರ್ಯ ತುಂಬಿಸ್ತಾ ಅವರಿಗೆ ಒಂದು ಗುಡ್ ವಿಶಸ್ನ ತಿಳಿಸ್ತಾ 3 ಜನ ಸ್ಟೂಡೆಂಟಿಗೆ ನಾನು ಖುಷಿಯಿಂದ ವೆಲ್ಕಮ್ ಮಾಡಿಕೊಂಡೆ. ಸೊ ಖಂಡಿತ, ಯಾಕಂದರೆ ಯಾರೇ ಆದ್ರೂ ಅವರಲ್ಲಿರೋ ಆಸೆ ಕನಸುಗಳಿಗೋಸ್ಕರ ಎಷ್ಟೋ ಸ್ಟ್ರಗಲ್ ಪಟ್ಟಿರ್ತಾರೆ, ಎಷ್ಟೋ ಕಷ್ಟಗಳನ್ನ ಅವರು ನೋಡಿರ್ತಾರೆ. ಸೊ ಹಾಗಾಗಿ ಅವರಲ್ಲಿರೋ ಆಸೆ ಕನಸುಗಳಿಗೆ ಇನ್ನೂ ಧೈರ್ಯ ತುಂಬ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಕೊಟ್ಟಿರೋ ಒಂದು ಸ್ಮಾಲ್ ಗಿಫ್ಟಲ್ಲಿ ಒಂದು ಬುಕ್ನ ಪ್ರೊವೈಡ್ ಮಾಡಿದ್ದೆ. ಆ ಬುಕ್ಕಲ್ಲಿ ಐ ಶೇಪ್ಸ್ ಇರ್ಬೋದು, ಐಬ್ರೋ ಶೇಪ್ಸ್ ಇರ್ಬೋದು, ಬ್ರಷಸ್ ಇರ್ಬೋದು ಆ್ಯಂಡ್ ಕಲರ್ ಥಿಯರಿ ಇರ್ಬೋದು, ಈ ಥರ ಕಾನ್ಸೆಪ್ಟನ್ನ ರೆಡಿ ಮಾಡಿ ನಾನು ಸ್ಟೂಡೆಂಟ್ಗೆ ಪ್ರೊವೈಡ್ ಮಾಡಿದ್ದೆ. ಸೊ ಇದರಿಂದ ಅವರಿಗೆ ಕೆಲವೊಂದು ಮರೆತು ಹೋದರೆ ಮತ್ತೆ ರಿಮೈಂಡಿಂಗ್ ಮಾಡಲಿಕ್ಕೋಸ್ಕರ ನಾನು ಈ ಕಾನ್ಸೆಪ್ಟನ್ನ ರೆಡಿ ಮಾಡಿ ನನ್ನ ಸ್ಟೂಡೆಂಟ್ಗಳಿಗೆ ಪ್ರೊವೈಡ್ ಮಾಡಿದ್ದೆ. ಆ್ಯಂಡ್ ಈ ಬುಕ್ಕಲ್ಲಿ ಕಾನ್ಸೆಪ್ಟ್ಗಳ ನಂತರ ಅವರಿಗೆ ಕೆಲವೊಂದು ಪೇಜಸ್ನ ಬಿಟ್ಕೊಟ್ಟು ಅವರಿಗೆ ಅವತ್ತಿನ ಕ್ಲಾಸಸ್ನ ಅವರು ಬರ್ಕೊಳ್ಳಿ ಅಂತ ಅವರಿಗೆ ಪೇಜಸ್ನ ನಾನು ಎಕ್ಸ್ಟ್ರಾ ಬಿಟ್ಕೊಟ್ಟಿದ್ದೀನಿ. ಸೊ ಈ ಥರ ಸಿಸ್ಟಮೆಟಿಕ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ದಿವಸದ ಕನಸಾಗಿತ್ತು. ಸೊ ಹಾಗಾಗಿ ನಾನು ಈ ಕಾನ್ಸೆಪ್ಟನ್ನ ರೆಡಿ ಮಾಡಿ ನನ್ನ ಸ್ಟೂಡೆಂಟ್ಗಳಿಗೆ ಪ್ರೊವೈಡ್ ಮಾಡಿದೆ. ಸೊ ಇವತ್ತಿನ ದಿನ ಈ ಥರ ಕಾನ್ಸೆಪ್ಟ್ ಜೊತೆಗೆ ಶುರು ಮಾಡ್ತಾ ನಾನು ಅವರಿಗೆ ಬೇಸಿಕ್ ಸ್ಟಾರ್ಟಿಂಗ್ ಏನೇನು ಬರುತ್ತೆ ಅನ್ನೋದನ್ನು ಅವರಿಗೆ ಹೇಳ್ಕೊಡ್ತಾ ಮಧ್ಯ ಅವ್ರಿಗೆ ಬರೋ ಡೌಟ್ಸನ್ನೆಲ್ಲ ನಾನು ಕ್ಲಿಯರ್ ಮಾಡಿಕೊಡ್ತಾ ಇವತ್ತಿನ ದಿನ ಶುರು ಮಾಡಿದೆ. ಸೊ ಬೇಸಿಕಲಿ ಫಸ್ಟ್ ಆಫ್ ಆಲ್ ಇವತ್ತಿನ ದಿನ ಶುರು ಮಾಡಬೇಕು ಅಂತ ಹೇಳಿದ್ರೆ ಒಂದು ಥ್ರೆಡ್ಡಿಂಗಿಂದ ಶುರು ಮಾಡೋಣ ಅಂತ ನನಗನ್ನಿಸ್ತು. ಯಾಕಂತ ಹೇಳಿದ್ರೆ ಬೇಸಿಕ್ ಟು ಅಡ್ವಾನ್ಸ್ ಹೇಳಿದ್ರೆ ಬ್ಯೂಟಿಷಿಯನ್ ವಿತ್ ಮೇಕಪ್ ಕೋರ್ಸ್ ಬರುತ್ತೆ. ಸೊ ಹಾಗಾಗಿ ಥ್ರೆಡ್ಡಿಂಗಿಂದ ಶುರು ಮಾಡೋಣ ಅಂತ ಹೇಳಿ ನನ್ನ ಸ್ಟೂಡೆಂಟ್ಗಳಿಗೆ ಇವತ್ತು ಥ್ರೆಡ್ಡಿಂಗ್ ಕ್ಲಾಸ್ ಮೂಲಕ ಇವತ್ತು ನಾನು ಕ್ಲಾಸಸ್ನ ಶುರು ಮಾಡಿ ಪ್ರಾಕ್ಟೀಸ್ನ ಇವತ್ತು ಮಾಡಿಸ್ದೆ. ಸೊ ಇವತ್ತಿನ ದಿನ ಹೀಗಿತ್ತು. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ಡೇ ಬೈ ಡೇ ನಾನು ಇದನ್ನು ಕಂಪ್ಲೀಟ್ ಹಾಕ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಅಂತ ಹೇಳಿದೆ. ನನ್ನ ಕಂಟಿನ್ಯೂ ವೀಡಿಯೋಸ್ ಇನ್ಮೇಲೆ ಯೂಟ್ಯೂಬ್ನಲ್ಲಿ ಬರ್ತಾ ಇರುತ್ತೆ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಅದೇ ರೀತಿ ಬ್ಯೂಟಿ ಟಿಪ್ಸ್ನ ಕೂಡ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಆಲ್.